ಅಧ್ಯಾಯದ 5ನೇ ಶ್ಲೋಕ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರ ಇಯಂ ಇತಃ ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಹಿಂದೆ ಹೇಳಿದ್ದು ಒಟ್ಟು 8 ಪದಾರ್ಥಗಳನ್ನು ಭಗವಂತ ಹೇಳ್ದ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತರಷ್ಟದ. ಮೇ ಪ್ರಕೃತಿ, ನನ್ನ ಅಧೀನವಾಗಿರತಕ್ಕಂಥ ಪ್ರಕೃತಿ, ಅದು 8 ರೀತಿಯಲ್ಲಿ ವಿಭಾಗಿಸಲ್ಪಟ್ಟಿದೆ. ಅಂದ್ರೆ ಜಡ ಪ್ರಕೃತಿ. ಜಡ ಪ್ರಕೃತಿ ಎಂಬುದೇನಿದೆ, ಮೂಲ ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣ. ಗುಣತ್ರಯಗಳಿಂದಾಗಿ ಹೀಗೆಲ್ಲ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಬುದ್ಧಿ ತತ್ವ, ಮನಸ್ಸು, ಇದೆಲ್ಲವೂ ಕೂಡ ನಿರ್ಮಾಣವಾಯಿತು. ಇದು ಒಂದು ರೀತಿಯಾಗಿರ್ತಕ್ಕಂಥ ಪ್ರಕೃತಿ. ನೋಡಿ, ಸೃಷ್ಟಿ 2 ತರ. ಒಂದು ಚೇತನ ಸೃಷ್ಟಿ, ಇನ್ನೊಂದು ಅಚೇತನ ಸೃಷ್ಟಿ. ಅಚೇತನ ಅಂದ್ರೆ ಜಡ ವಸ್ತುಗಳು ಅಂತ ಅರ್ಥ. ಈಗ ನೋಡಿ, ಒಂದು ಮಡಕೆ ಆಗ್ಬೇಕು ಅಂದ್ರೆ ಒಬ್ಬ ಕುಂಬಾರ ಮಡಕೆ ನಿರ್ಮಾಣ ಮಾಡಬಹುದು. ಹಾಗೆ ಒಂದು ರಥ ಮಾಡಬೇಕು ಅಂತಾದ್ರೆ ಒಬ್ಬ ಮರಗೆಲಸದವನು ಆ ರಥ ನಿರ್ಮಾಣ ಮಾಡಬಹುದು. ಒಂದು ಬಟ್ಟೆ ಆಗಬೇಕು ಅಂತಾದ್ರೆ ಆ ತಂತುವಾಯ ಅಂತಾರೆ, ಅವನು ಬಟ್ಟೆಯನ್ನ ಮಾಡಿಬಿಡ್ಬಹುದು. ಅಂದ್ರೆ ಅಚೇತನ ಪದಾರ್ಥಗಳನ್ನ ಯಾರಾದರೂ ಒಬ್ಬನೇ ನಿರ್ಮಾಣ ಮಾಡಿ ಬಿಡಬಹುದು. ಆದರೆ ಚೇತನಗಳ ಸೃಷ್ಟಿ ಇದೆಯಲ್ಲ, ಚೇತನಗಳ ಸೃಷ್ಟಿ ಆಗಬೇಕು ಅಂತಾದ್ರೆ ಒಟ್ಟು 4 ರೀತಿಯಾಗಿ ಸೃಷ್ಟಿ. ಒಂದು ಜರಾಯುಜ. ಜರಾಯುಜ ಅಂತ ಹೇಳಿದ್ರೆ ಗರ್ಭಚೀಲದಿಂದ ಹೊರಗೆ ಬರುವಂಥದ್ದು. ನಾವೆಲ್ಲ ಮನುಷ್ಯರು, ಹಸು ಮೊದಲಾದ ಪ್ರಾಣಿಗಳು. ಅಂಡಜ, ಮೊಟ್ಟೆಯಿಂದ ಹೊರಗೆ ಬರತಕ್ಕಂಥದ್ದು. ಇನ್ನು ಕ್ರಿಮಿ, ಕೀಟ, ಸೊಳ್ಳೆ ಅವುಗಳೆಲ್ಲ ಆಗ್ತಕ್ಕಂಥ ಮಲಿನವಾದ ನೀರಿನಿಂದ ಸ್ವೇದಜ. ಇನ್ನೊಂದು ಉದ್ಭಿಜ, ಮರಗಳೆಲ್ಲವೂ ಕೂಡ ಭೂಮಿಯಲ್ಲಿ ಧಾನ್ಯವನ್ನ ಬಿತ್ತನೆ ಮಾಡಿದಾಗ ಅದರ ಮೂಲಕವಾಗಿ ಮೊಳಕೆ ಒಡೆದು ಬರುವಂಥವುಗಳು. ಈ ಚೇತನ ಸೃಷ್ಟಿಗಳು 4 ರೀತಿಯಲ್ಲಿದೆ. ಒಂದು ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ. ಅಂದ್ರೆ ಈ ಮಲಿನವಾದ ನೀರಿನಿಂದ ಹುಟ್ಟತಕ್ಕಂಥ ಸೊಳ್ಳೆ, ನೊಣ ಇವೆಲ್ಲ ಏನಿದೆ, ಅದೆಲ್ಲ ಆ ಮಾಲಿನ್ಯತೆ ಎಂಬ ಅಂಶದಿಂದ ಹುಟ್ಟು ಬಿಡತ್ತೆ. ಒಂದು ಧಾನ್ಯದಿಂದಾಗಿ ಏನಾಗ್ಬಿಡತ್ತೆ, ಒಂದು ಮರ ಬಂದು ಬಿಡತ್ತೆ. ಒಂದೇ ಧಾನ್ಯ ಸಾಕು, ಅದಕ್ಕೆ ನೀರು ಗೊಬ್ಬರ ಏನ್ ಬಿಡ್ಬೇಕೆಲ್ಲ ಬಿದ್ದಾಗ ಬಂದು ಬಿಡತ್ತೆ. ಸಸ್ಯಗಳಲ್ಲೂ ಕೆಲವು ಹೂವು ಹಣ್ಣಾಗ್ಬೇಕಂತ, ಹೂ ಕಾಯಾಗಿ ಕಾಯಿ ಹಣ್ಣಾಗ್ಬೇಕು ಅಂದ್ರೆ ಅಲ್ಲಿ ಪರಾಗ ಸ್ಪರ್ಶ ಬೇಕು. ಅಲ್ಲಿ ಅಂದ್ರೆ ಗಂಡು ಮತ್ತು ಹೆಣ್ಣಿನ ದೇಹದ ಅಂಶಗಳು ಒಟ್ಟಾಗಬೇಕು. ಉದಾಹರಣೆಗೆ ಏನೀಗ ವೆನಿಲಾ ಕಾಯಿ ಅಂತ ಕೇಳಿರಬಹುದು. ಇವತ್ತೆಲ್ಲ ವೆನಿಲಾ ಎಸೆನ್ಸ್ ಅನ್ನ ಬಳಸಿ ಗೊತ್ತಿರತ್ತೆ. ಅದರ ವೆನಿಲಾ ಕಾಯಿಯನ್ನ ಬೆಳೀತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ವೆನಿಲಾ ಕಾಯಿ ಬಿಡಬೇಕು ಅಂತಾದ್ರೆ ಆ ವೆನಿಲಾ ಗಿಡದಲ್ಲಿ ಹೂ ಬಿಡತ್ತೆ. ಆ ಹೂವಿಗೂ ಇನ್ನೊಂದು ಗಿಡದ ಹೂವಿಗೂ, ಅಂದ್ರೆ ಗಂಡು ಹೂವು ಯಾವುದು, ಹೆಣ್ಣು ಯಾವುದು ಅಂತ ಅವ್ರಿಗೆ ಗೊತ್ತಿರುತ್ತೆ, ತಜ್ಞರಿಗೆ ಗೊತ್ತಿರುತ್ತೆ. ಅವರು ಅದೊಂದು ಸ್ಪರ್ಶ ಮಾಡತಕ್ಕಂಥ ಕ್ರಮ ಇದೆ, ಪರಾಗ ಸ್ಪರ್ಶಗಳನ್ನ ಮಾಡತಕ್ಕಂಥ ಕ್ರಮ ಇದೆ. ಆ ಕ್ರಮದಲ್ಲಿ ಪರಾಗ ಸ್ಪರ್ಶವನ್ನ ಮಾಡಿದಾಗ ಮಾತ್ರ ಆ ಹೂವು ಕಾಯಾಗತ್ತೆ ಹೊರತು ಇಲ್ಲದೆ ಹೋದ್ರೆ ಹೂವು ಹೂವಾಗಿ ಒಣಗಿಬಿಡತ್ತೆ, ಅದು ಫಲವನ್ನ ಕೊಡೋದಿಲ್ಲ. ಅಂತೂ ಸಸ್ಯಗಳಲ್ಲಿ ಎಲ್ಲೋ ಕೆಲವು ಕಡೆ ಮಾತ್ರ ಈ ತರ ವ್ಯವಸ್ಥೆ, ಒಂದು ಗಂಡು ಒಂದು ಹೆಣ್ಣು ಒಟ್ಟಾದಾಗ ಒಂದು ಸೃಷ್ಟಿ ಅನ್ನುವಂಥದ್ದು. ಇನ್ನು ಸ್ವೇದಜ, ಮಲಿನವಾದ ನೀರಿನಿಂದ ಹುಟ್ಟಬೇಕಾದ್ರೆ ಗಂಡು ಹೆಣ್ಣು ಬೇಕು ಅಂತ ಒಂದು ಮಾಲಿನ್ಯತೆ ಇದ್ರೆ ಹುಟ್ಟು ಬಿಡತ್ತೆ. ಆದ್ರೆ ಅಂಡಜ ಮತ್ತು ಜರಾಯುಜ ಅಂದ್ರೆ ಗರ್ಭದಿಂದ ಹುಟ್ಟೋದು ಮತ್ತು ಮೊಟ್ಟೆಯಿಂದ ಹುಟ್ಟೋದು. ಈ ಮನುಷ್ಯ ಸಮುದಾಯ, ಪ್ರಾಣಿ ಸಮುದಾಯ, ಪಕ್ಷಿ ಸಮುದಾಯ, ಹಾವು ಮೊದಲಾದವುಗಳು, ಸರೀಸೃಪಗಳು, ಇದೆಲ್ಲ ಹುಟ್ಟಬೇಕು ಅಂತಾದ್ರೆ ಒಂದು ಗಂಡು ಒಂದು ಹೆಣ್ಣು, ಇವುಗಳ ಮೂಲಕವಾಗಿಯೇ ಸೃಷ್ಟಿ ಆಗ್ತಕ್ಕಂಥದ್ದು. ಅದಿಲ್ಲದೇನೆ ಗರ್ಭದಲ್ಲಿ ಶಿಶು ನಿರ್ಮಾಣವಾಗೋದೇ ಇಲ್ಲ, ಒಂದು ಮೊಟ್ಟೆ ನಿರ್ಮಾಣವಾಗೋದೇ ಇಲ್ಲ. ಹಾಗೆ ಈ ಜಗತ್ತಿನ ಮೂಲ ನಿರ್ಮಾಣವಾದದ್ದು ಕೂಡ ಒಂದು ಗಂಡು ಒಂದು ಹೆಣ್ಣಿನಿಂದ, ಒಬ್ಬ ತಂದೆ ಒಬ್ಬ ತಾಯಿಯಿಂದ. ಇಡೀ ಜಗತ್ತಿಗೆ ತಂದೆ, ಇಡೀ ಜಗತ್ತಿಗೆ ತಾಯಿ, ಆ ಲಕ್ಷ್ಮೀನಾರಾಯಣ ದೇವರಿಂದ ಜಗತ್ತು ನಿರ್ಮಾಣವಾಗಿದೆ. ಅದನ್ನು ಹೇಳ್ತಾ ಇದ್ದಾನೆ ಭಗವಂತ. ಅಪರಾ ಇಯಂ ಇತಃ ತು ಅನ್ಯಾಂ. ಅಪರಾ ಇಯಂ ಅಂದ್ರೆ ಪ್ರಕೃತಿ. ಹಿಂದೆ ಬಂದದ್ದು ಪ್ರಕೃತಿ ಬಗ್ಗೆ ಅಲ್ವಾ, ಭಿನ್ನ ಪ್ರಕೃತಿರಷ್ಟದ. ಪ್ರಕೃತಿ 8 ರೀತಿಯಾಗಿ ವಿಭಕ್ತವಾಯಿತು, ವಿಭಾಗವಾಯಿತು ಅಂತ. 8 ರೀತಿಯಾಗಿ ವಿಭಾಗವಾದದ್ದು ಜಡ ಪ್ರಕೃತಿ.
ಜಡ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಎಂಬುದು ಜಡ. ಆ ಜಡದ ಗುಣವೇ 8 ರೀತಿಯಾಗಿ ಏನಾಯ್ತು, ವಿಭಾಗಿಸಲ್ಪಡ್ತು. ಆ 8 ರೀತಿಯಾಗಿ ವಿಭಕ್ತವಾಗಿರತಕ್ಕಂಥ ಜಡ ಪ್ರಕೃತಿ ಅಂತೇನಿದೆ, ಅದು ನಿರ್ಮಾಣವಾಗಬೇಕು ಅಂತ ಆದ್ರೆ ಅದನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಬ್ಬಳು ತಾಯಿ ಬೇಕು. ಆ ತಾಯಿಯೇ ಲಕ್ಷ್ಮೀದೇವಿ. ಅದಕ್ಕೆ ಲೋಕಮಾತೆ ಅಂತ ಕರಿ. ಲಕ್ಷ್ಮೀದೇವಿಯನ್ನ ಲೋಕಮಾತೆ ಅಂತ ಯಾಕೆ ಕರೀತಾಳೆ ಅಂದ್ರೆ, ಎಲ್ಲರ ನಿರ್ಮಾಣಕ್ಕೆ ಕಾರಣರಾದವಳು ಅವಳು. ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಪ್ರತಿಯೊಂದು ನಿರ್ಮಾಣವಾಗಲಿಕ್ಕೆ ತಾಯಿಯ ಸ್ಥಾನದಲ್ಲಿ ನಿಂತವಳು. ತಂದೆಯ ಸ್ಥಾನದಲ್ಲಿ ಭಗವಂತ ನಿಂತ್ರೆ, ತಾಯಿಯ ಸ್ಥಾನದಲ್ಲಿ ಮಹಾಲಕ್ಷ್ಮೀ ದೇವಿ ನಿಂತು ಜಗತ್ತನ್ನ, ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಎಲ್ಲ ದೇವಾನುದೇವತೆಗಳನ್ನ, ಋಷಿಮುನಿಗಳನ್ನ, ಮರಗಿಡ ಬಳ್ಳಿಗಳನ್ನ ಎಲ್ಲವನ್ನು ಕೂಡ ಲಕ್ಷ್ಮೀದೇವಿ ಮಹಾಮಾತೆ ನಿರ್ಮಾಣವನ್ನ ಮಾಡಿದ್ದಾಳೆ. ಅವಳ ಬಗ್ಗೆ ಭಗವಂತ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಅಪರಾ ಇಯಂ ಅಂದ್ರೆ ಅಪರ ಇಯಂ, ಇಯಂ ಅಪರ. ಈಗ ಹಿಂದೆ ಹೇಳಿದ್ಯಾರ ಬಗ್ಗೆ? ಜಡ ಪ್ರಕೃತಿಯ ಬಗ್ಗೆ. ಭಿನ್ನ ಪ್ರಕೃತಿ ರಷ್ಟದ ಆ ಜಡ ಪ್ರಕೃತಿ ಅನ್ನೋದೇನಿದೆ ಅದು ಅಪರ. ಅಪರ ಅಂತ ಹೇಳಿದ್ರೆ ಸ್ವಲ್ಪ ಕೆಳಗಿನವಳು ಅಂತ ಅರ್ಥ. ಯಾಕಂದ್ರೆ ಲಕ್ಷ್ಮೀದೇವಿ ಪರ, ಅಪರ ಶಬ್ದಕ್ಕೆ ಅಧಮ ಅಂತ ಅರ್ಥ, ಕೆಳಗಿನವಳು ಅಂತ ಅರ್ಥ. ಜಡ ಯಾವತ್ತು ಕೂಡ ಅದು ಕೆಳಗೇನೆ. ಚೇತನದ ಮುಂದೆ ಜಡ ಎಂಬುವಂಥದ್ದು ಅದರ ಶಕ್ತಿ ಕಡಿಮೆನೆ. ಲಕ್ಷ್ಮೀದೇವಿಯ ಶಕ್ತಿ ಇದೆಯಲ್ಲ, ಅದು ಪರಶಕ್ತಿ, ಅತ್ಯುತ್ತಮವಾದ ಶಕ್ತಿ. ಆ ಜಡವನ್ನೂ ಕೂಡ ಅದಕ್ಕೊಂದು ಆಕಾರ ಬರುವಂತೆ ಮಾಡುವಂತ ಶಕ್ತಿ ಲಕ್ಷ್ಮೀದೇವಿಯ ಶಕ್ತಿ. ಅದರಿಂದಾಗಿ ಆ ಇಯಂ ಅಪರ, ಜಡ ಪ್ರಕೃತಿ ಎಂಬುವಂಥದ್ದು ಅಪರ. ಅಪರ ಶಬ್ದಕ್ಕೆ ಅಧಮ ಅಂತ ಅರ್ಥ, ಅಥವಾ ಅದರ ಸಾಮರ್ಥ್ಯ ಕಡಿಮೆ. ಯಾವುದಕ್ಕಿಂತ ಅಂತ ಹೇಳಿದ್ರೆ, ಮೂಲ ಪ್ರಕೃತಿ ಲಕ್ಷ್ಮೀದೇವಿ ಇದ್ದಾಳಲ್ಲ, ಲಕ್ಷ್ಮೀದೇವಿಗಿಂತಲೂ ಕೂಡ ಅವಳು. ಇತಸ್ತು ಅನ್ಯಾಂ ಪ್ರಕೃತಿ, ಇತಸ್ತು ಅನ್ಯ. ಇತಸ್ತು ಅಂದ್ರೆ ಅಸ್ಯಾಹ ಇತಿ ಇತಃ, ಇವಳಿಗಿಂತಲೂ ಕೂಡ ಇನ್ನೊಬ್ಬಳು ಪ್ರಕೃತಿ ಇದ್ದಾಳೆ. ಅದ್ಯಾರು? ಈ ಇಷ್ಟೊತ್ತು ಹೇಳಿದ ಹಿಂದಿನ ಶ್ಲೋಕದಲ್ಲಿ ಜಡ ಪ್ರಕೃತಿಯ ಬಗ್ಗೆ. ಸತ್ವರಜಸ್ಸು ತಮಸ್ಸೆ ಮಹತ್ತತ್ವವಾಗಿ, ಅಹಂಕಾರವಾಗಿ, ಪಂಚಭೂತಗಳಾಗಿ, ಮನಸ್ಸಾಗಿ, ಬುದ್ಧಿಯಾಗಿ ನಿರ್ಮಾಣವಾದದರ ಬಗ್ಗೆ ಭಗವಂತ ಹೇಳಿದ. ಅದೆಲ್ಲ ಜಡಗಳು ರೂಪಾಂತರಗೊಳ್ಳುವಂಥದ್ದು. ಜಡಗಳು ರೂಪಾಂತರಗೊಳ್ಳುವಂಥದ್ದು. ಸತ್ವರಜಸ್ಸು ತಮಸ್ಸು ಅಂತ ಮೂರೇ ಇತ್ತು. ಮಹತ್ತತ್ವವಾಗಿ ಬದಲಾವಾಯಿತು, ಆಮೇಲೆ ಅಹಂಕಾರ ತತ್ವ ಅದರಿಂದ ಹುಟ್ಟಿತು. ಹಾಗೆ ಒಂದೊಂದೊಂದೊಂದು ಹುಟ್ಟುತ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಜಡದ ಬಗ್ಗೆ. ಇದು ಅಪರ, ಇದು ಅಧಮವಾದದ್ದು, ಕೆಳಗಿನದ್ದು. ಇದಕ್ಕಿಂತಲೂ ಇತಸ್ತು ಅನ್ಯ, ಇವಳಿಗಿಂತಲೂ ಕೂಡ ಭಿನ್ನದ. ಅನ್ಯ ಶಬ್ದಕ್ಕೆ ಬೇರೆಯವಳು. ಯಾಕಂದ್ರೆ ಲಕ್ಷ್ಮೀ ದೇವಿಯೇ ಜಡ, ಅವಳೇ ಈ ಒಂದು ಬ್ರಹ್ಮಾಂಡವಾಗಿ ನಿರ್ಮಾಣವಾಗ್ತಾಳೆ ಅಂತ ನಾವು ಹೇಳಬಾರದು. ಹೇಗೆ ಮಣ್ಣು ಮಡಿಕೆ ಆಗತ್ತೋ, ಒಂದು ಹತ್ತಿ ಬಟ್ಟೆ ಆಗತ್ತೋ, ಒಂದು ಮರ ರಥ ಆಗತ್ತೋ, ಆ ರೀತಿಯಲ್ಲಿ ಲಕ್ಷ್ಮೀದೇವಿಯೇ ಜಗತ್ತಾಗಿ ಅಥವಾ ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಲ್ಲ. ಅವರಿಬ್ಬರು ಜಗತ್ತನ್ನ ನಿರ್ಮಾಣ ಮಾಡ್ತಾರೆ. ತಂದೆ ತಾಯಿಯರೇ ಮಕ್ಕಳಾಗಿ ಪರಿವರ್ತನೆ ಆಗೋದಲ್ಲ. ತಂದೆ ತಾಯಿಯರಿಂದ ಮಕ್ಕಳು ಹುಟ್ಟುತ್ತಾರೆ ಹೊರತು ತಂದೆ ತಾಯಿಯರೇ ಮಕ್ಕಳಾಗಿ ಬದಲಾವಣೆ ಆಗೋದಿಲ್ಲ ಅಲ್ವಾ? ಮಣ್ಣೇ ಮಡಿಕೆಯಾಗುವಂತೆ, ಹತ್ತಿಯೇ ಬಟ್ಟೆಯಾಗುವಂತೆ ತಂದೆ ತಾಯಿಯಿಂದಲೇ ಮಕ್ಕಳಾಗೋದಲ್ಲ, ತಂದೆ ತಾಯಿಯರಿಂದ ಮಕ್ಕಳು. ಹಾಗೆ ಜಗತ್ತಿನ ತಂದೆ ತಾಯಿಯರಾಗಿರುವಂತ ಲಕ್ಷ್ಮೀನಾರಾಯಣ ದೇವರಿಂದ ಈ ಜಗತ್ತು ನಿರ್ಮಾಣವಾಗಿದೆ. ಅಂದರೆ ಯಾಕೆ ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಯಾಕಂದ್ರೆ ಕೆಲವು ಮತಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಭಗವಂತನೇ ಜಗತ್ತಾಗಿ ಬದಲಾವಣೆಯಾಗಿದ್ದಾನೆ ಅಂತ ಕೆಲವರು ಹೇಳುತ್ತಿದೆ. ಹೇಗೆ ಮಣ್ಣೇ ಮಡಕೆಯಾಗಿ ಬದಲಾವಣೆ ಆಗತ್ತೋ, ಹತ್ತಿಯೇ ಬಟ್ಟೆಯಾಗಿ ಬದಲಾವಣೆ ಆಗತ್ತೋ, ಹಾಗೆ ಆ ಲಕ್ಷ್ಮೀನಾರಾಯಣ ದೇವರು ಅಥವಾ ಭಗವಂತ ಅವನೊಬ್ಬನೇ ಆದ್ದರಿಂದಾಗಿ ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗ್ತಾನೆ. ಒಂದು ಮಣ್ಣಿನ ಮುದ್ದೆ ಮಡಿಕೆ ಆಗ್ಬಿಡುತ್ತೋ ಅಂತಾದ್ರೆ ಆ ಮಣ್ಣಿನ ಮುದ್ದೆ ಇಲ್ಲ. ಹಾಗೆ ಭಗವಂತ ಜಗತ್ತಾಗಿ ಪರಿವರ್ತನೆ ಆಗ್ಬಿಟ್ಟ ಅಂತಾದ್ರೆ ಈ ಜಗತ್ತಿರುವಂತ ಸಂದರ್ಭದಲ್ಲಿ ದೇವರೇ ಇಲ್ಲ. ನಮ್ಮನ್ನ ನಾವ್ ಯಾರನ್ನ ಆರಾಧನೆ ಮಾಡಬೇಕು? ದೇವರೇ ಗತಿ. ದೇವರೇ ಇಲ್ಲದೆ ನಾವ್ ಯಾರನ್ನ ಆರಾಧನೆ ಮಾಡಬೇಕು? ಅದಕ್ಕೋಸ್ಕರವಾಗಿ ಇದು ಹಾಗಲ್ಲ ವ್ಯವಸ್ಥೆ. ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಲ್ಲ, ಅಥವಾ ಲಕ್ಷ್ಮೀದೇವಿಯೇ ಜಗತ್ತಾಗಿ ನಿರ್ಮಾಣವಾಗುವಂಥದ್ದಲ್ಲ, ಜಗತ್ತಾಗಿ ಪರಿವರ್ತನೆ ಆಗುವಂಥದ್ದಲ್ಲ. ಅವರಿಬ್ಬರು ಸೇರಿ ಜಗತ್ತನ್ನ ನಿರ್ಮಾಣ ಮಾಡುವಂಥದ್ದು ಹೊರತು ಅವರೇ ಜಗತ್ತಾಗಿ ಪರಿವರ್ತನೆ ಆಗೋದಲ್ಲ. ಅಂದ್ರೆ ಇದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದ್ರೆ ನಿಮಿತ್ತ ಕಾರಣ ಅಂತ ಕರೀತಾರೆ. ಅಂದ್ರೆ ಒಬ್ಬ ಕುಂಬಾರ ಮಡಿಕೆಯನ್ನ ಮಾಡ್ತಾನೆ, ಕುಂಬಾರ ನಿಮಿತ್ತ ಕಾರಣ. ಕುಂಬಾರನೇ ಮಡಿಕೆಯಾಗಿ ಬದಲಾಗೋದಿಲ್ಲ, ಕುಂಬಾರ ಮಡಿಕೆಯನ್ನ ಮಾಡ್ತಾನೆ, ಅವನಿಂದ ಮಡಿಕೆ ಆಗೋದೇ ಇಲ್ಲ, ಅವನು ನಿಮಿತ್ತ ಕಾರಣ. ಮಣ್ಣು ಮಡಿಕೆಯಾಗಿ ಬದಲಾವಣೆಯಾಗತ್ತೆ, ಮಣ್ಣು ಉಪಾದಾನ ಕಾರಣ ಅಂತ ಕರೆಯೋದು ಶಾಸ್ತ್ರೀಯ ಭಾಷೆಯಲ್ಲಿ. ಹಾಗೆ ಆ ಲಕ್ಷ್ಮೀನಾರಾಯಣ ದೇವರು ಜಗತ್ತನ್ನ ನಿರ್ಮಾಣ ಮಾಡ್ತಾರೆ. ಅವರು ಈ ಜಗತ್ತಿಗೆ ನಿಮಿತ್ತ ಕಾರಣರು. ಅಂದ್ರೆ ಕುಂಬಾರನಂತೆ ಜಗತ್ತನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಉಪಾದಾನ ಕಾರಣ ಯಾವುದು? ಯಾವ ಒಂದು ಮೂಲ ವಸ್ತು ಇಷ್ಟು ದೊಡ್ಡ ಸಿದ್ಧ ವಸ್ತುವಾಗಿ
ನಿರ್ಮಾಣವಾಗಿದೆ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂಲ ವಸ್ತು ಈ ಒಂದು ದಿವ್ಯವಾದ ಭವ್ಯವಾದ ಅನೇಕ ರೂಪದಲ್ಲಿರ್ತಕ್ಕಂಥ ಜಗತ್ತಾಗಿ ಪರಿವರ್ತನೆ ಆಗಿರುವಂಥದ್ದು ಹೊರತು ಲಕ್ಷ್ಮೀನಾರಾಯಣ ದೇವರೇ ಜಗತ್ತಾಗಿ ಪರಿವರ್ತನೆ ಆದದ್ದಲ್ಲ. ಅದಕ್ಕೆ ಇತಸ್ತು ಅನ್ಯಾಂ, ಈ ಜಡ ಪ್ರಕೃತಿಗಿಂತಲೂ ಕೂಡ ಭಿನ್ನಳಾದವಳು ಇನ್ನೊಬ್ಬಳಿದ್ದಾಳೆ. ಅವಳು ಪ್ರಕೃತಿ, ಅನ್ಯಾಂ ಪ್ರಕೃತಿ, ಅವಳು ಕೂಡ ಪ್ರಕೃತಿನೇ. ಜಡವೂ ಪ್ರಕೃತಿ, ಚೇತನವೂ ಪ್ರಕೃತಿ. ಆದರೆ ಅವಳು ಪರಾಂ, ಪರಾಂ ವಿಧಿ, ಅವಳನ್ನ ಪರ ಎಂಬುದಾಗಿ ತಿಳಿದುಕೋ, ಶ್ರೇಷ್ಠ. ಯಾಕಂದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಜ್ಞಾನಂ ವಿಜ್ಞಾನಂ, ಜ್ಞಾನದ ಬಗ್ಗೆ ವಿಜ್ಞಾನದ ಬಗ್ಗೆ, ಇದೆಲ್ಲ ಜ್ಞಾನ, ಶಾಸ್ತ್ರದ ಜ್ಞಾನ, ಭಗವಂತನ ಹಿರಿಮೆ ಮಹಿಮೆಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ, ಜ್ಞಾನ ಕೊಡ್ತಾ ಇದ್ದಾನೆ. ಅವಳು ಯಾರವಳು? ಪರ, ಶ್ರೇಷ್ಠಳು. ಪರ ಅಂದ್ರೆ ಎಷ್ಟು ಶ್ರೇಷ್ಠಳು? ಭಗವಂತನಿಗಿಂತಲೂ ಉತ್ತಮಳೋ? ಇಲ್ಲ. ಮೇ ಪರ, ಮೇ ಅಂದ್ರೆ ನನ್ನ ಹಿಂದಿನ ಶ್ಲೋಕದಲ್ಲೇ ಬಂದಿದೆ, ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟ. ಮೇ ಅಂದ್ರೆ ಮದಧೀನ ಅಂತ ಅರ್ಥ. ನನ್ನ ಅಧೀನದಲ್ಲಿ ಇರತಕ್ಕಂತಹ ಚೇತನ ಪ್ರಕೃತಿ ಅಚೇತನ ಪ್ರಕೃತಿಗಿಂತಲೂ ಕೂಡ ಉತ್ತಮಳಾದವಳು, ಎಲ್ಲದಕ್ಕಿಂತಲೂ ಕೂಡ ಉತ್ತಮ, ಆದರೆ ನನ್ನ ಅಧೀನದಲ್ಲಿ ಇದ್ದಾಳೆ ಅವಳು. ಲಕ್ಷ್ಮೀದೇವಿಯೇ ಅಮೃಣಿ ಸೂಕ್ತದಲ್ಲಿ ಹೇಳ್ತಾಳೆ, ಮಮ ಯೋನಿ ರಪ್ಸ್ವ ಅಂತಸ್ಥ ಮುದ್ರೇ, ನಾನು ಬ್ರಹ್ಮಾದಿ ದೇವತೆಗಳನ್ನ ರುದ್ರಾದಿ ದೇವತೆಗಳನ್ನ ನಿರ್ಮಾಣ ಮಾಡಿದ್ದೇನೆ, ಆದ್ರೆ ನನಗೆ ಕಾರಣ ಯಾರು? ನನಗೆ ಈ ಸಾಮರ್ಥ್ಯ ಬರ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದು ಭಗವಂತ ಅಂತ ಲಕ್ಷ್ಮೀದೇವಿನೇ ಹೇಳಿಕೊಳ್ತಕ್ಕಂಥ ಮಾತು ಅಮೃಣಿ ಸೂಕ್ತದಲ್ಲಿ. ಹಾಗಾಗಿ ಆ ಲಕ್ಷ್ಮೀದೇವಿ ಮೇ ಅಂದ್ರೆ ನನ್ನ ಅಧೀನರಾಗಿದ್ದಾಳೆ, ಆದ್ರೆ ಅವಳು ಪರ, ಎಲ್ಲರಿಗಿಂತಲೂ ಕೂಡ ಉತ್ತಮ, ಮತ್ತು ಎಲ್ಲರ ಒಂದು ಸ್ವರೂಪಕ್ಕೆ ಕಾರಣವಾದದ್ದು ಯಾವುದು? ಜಡ ಪ್ರಕೃತಿ. ಆ ಜಡ ಪ್ರಕೃತಿಗಿಂತಲೂ ಕೂಡ ಉತ್ತಮಳು ಆ ಲಕ್ಷ್ಮೀದೇವಿ. ಜೀವಭೂತ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್ತು. ಜೀವಭೂತಾಂ ಜಗತ್ತು, ಈ ಜಗತ್ತು ಯಾವ ರೀತಿಯಲ್ಲಿದೆ? ಜೀವ ಅಲ್ವಾ, ಅನೇಕ ರೀತಿ 84 ಲಕ್ಷ ಪ್ರಕಾರದ ಜೀವಿಗಳ ಸಮುದಾಯ ಇದೆ. ಆ ಜೀವಭೂತಾಂ ಧಾರ್ಯತೆ ಅಂದ್ರೆ ಪ್ರಾಣಧಾರಕ ಶಕ್ತಿ ಅಂತ ಅರ್ಥ. ನಮ್ಮೆಲ್ಲರ ಒಂದು ಪ್ರಾಣಧಾರಕ ಶಕ್ತಿ ಯಾರು? ಈ ಮಹಾಲಕ್ಷ್ಮೀ ದೇವಿ ಅಂತ ಅರ್ಥ. ಜೀವಭೂತಾಂ ಜಗತ್ತು ಯಯಾ ಇದಂ ಜಗತ್ ಧಾರ್ಯತೆ, ಯಾವ ಲಕ್ಷ್ಮೀದೇವಿಯಿಂದಾಗಿ ಈ ಒಂದು ಜಗತ್ತು ನಿರ್ಮಿಸಲ್ಪಡುತ್ತದೆ, ಆ ಲಕ್ಷ್ಮೀದೇವಿಯಿಂದಾಗಿ ಜಗತ್ತು ಧಾರ್ಯತೆ ಅಂದ್ರೆ ಧಾರಣ ಶಕ್ತಿ. ಒಂದು ತಾಯಿ ಗರ್ಭದಲ್ಲಿ 9 ತಿಂಗಳು ಮಗುವನ್ನ ಧಾರಣೆ ಮಾಡ್ತಾಳೆ, ಅದೇ ರೀತಿಯಾಗಿ ಇಡೀ ಜಗತ್ತು ಆ ಲಕ್ಷ್ಮೀದೇವಿ ಧಾರಣೆ ಮಾಡಿದ್ದಾಳೆ, ಹಿಡಿದಿಟ್ಟುಕೊಂಡಿದ್ದಾಳೆ. ಮಾತೃವಿನಂತೆ ವಾತ್ಸಲ್ಯದಿಂದಾಗಿ ಆ ಜಗತ್ತನ್ನ ಸಲಹುತ್ತಾ ಇದ್ದಾಳೆ, ಕಾಪಾಡ್ತಾ ಇದ್ದಾಳೆ. ಯಯಾ ಇದಂ ಜಗತ್ ಧಾರ್ಯತೆ, ಯಾವ ಲಕ್ಷ್ಮೀದೇವಿಯಿಂದಾಗಿ ಈ ಜಗತ್ತು ಧರಿಸಲ್ಪಡುತ್ತದೆ. ಈ ತರ ಮಹಾಬಾಹು ಅಂತ ಅರ್ಜುನನಿಗೆ ಸಂಬೋಧನೆಯನ್ನ ಮಾಡಿ, ನೀನು ಮಹಾಬಾಹು, ಮಹಾಬಲಿಷ್ಠ. ಮಹಾಬಲಿಷ್ಠ ಅಂದ್ರೆ ಬರೀ ನಿನ್ನ ಬಾಹುಬಲವನ್ನ ಬಳಸ್ಕೊಂಡು ಯುದ್ಧ ಮಾಡೋದು ಮಾತ್ರ ಅಲ್ಲ, ಕ್ಷತ್ರಿಯರು ಕೂಡ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಯಾರಿಗೆ ಅಹಂಕಾರ ಜಾಸ್ತಿ ಬರೋ ಸಾಧ್ಯತೆ ಇದೆಯೋ ಅವರಿಗೆ ಇಂಥದ್ದೆಲ್ಲ ಜಾಸ್ತಿ ಬೇಕಾ. ಯಾಕಂದ್ರೆ ಒಬ್ಬ ಕ್ಷತ್ರಿಯ ಯುದ್ಧ ಮಾಡಿ ಅನೇಕ ರಾಜರನ್ನ ಹೋಲಿಸಿ ಇವನು ಗೆದ್ದು ನಾನೇ ಎಲ್ಲರಿಗಿಂತ ದೊಡ್ಡವ, ನಾನೇ ದೇವರು ಅನ್ನೋ ಭಾವನೆ ಬರಬಾರ್ದು. ವೇನನಿಗೆ ಹಾಗೆ ಬಂದ್ಬಿಟ್ಟಿತ್ತು, ನಾನೇ ದೇವರು, ನನ್ನ ಬಿಟ್ಟರೆ ದೇವರಿಲ್ಲ ಅಂತ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಹಾಗೆ ನಾನೇ ದೇವರು, ನನಗೆ ಶ್ರಾದ್ದ ಮಾಡಿ ನನಗೆ ಹೋಮ ಮಾಡಿ ಅಂತ ಇದ್ರು. ಆ ಭಾವನೆ ಬರಬಾರದಲ್ವಾ. ನೀನು ಮಹಾಬಾಹು ಆಗಿದ್ರು ಕೂಡ, ಕ್ಷತ್ರಿಯನಾಗಿದ್ರು ಕೂಡ ತಿಳ್ಕೊಳ್ಬೇಕಾದ ವಿಚಾರ, ಎಷ್ಟೇ ದೊಡ್ಡವನಾದ್ರೂ ದೇವರ ಮುಂದೆ ಎಲ್ಲವರು ಕೂಡ ಚಿಕ್ಕವರು. ಆ ಪ್ರಕೃತಿ, ಜಡ ಪ್ರಕೃತಿ, ಜಗತ್ತು ನಿರ್ಮಾಣವಾಗ್ಲಿಕ್ಕೆ ಮೂಲ ಕಾರಣವೇ ಜಡ ಪ್ರಕೃತಿ. ಆದ್ರೆ ಲಕ್ಷ್ಮೀದೇವಿಯ ಮುಂದೆ ಅದು ಅಪರ, ಅಧಮವಾದದ್ದು. ಆ ಲಕ್ಷ್ಮೀದೇವಿ ಜಡ ಪ್ರಕೃತಿಗಿಂತಲೂ ಕೂಡ ಉತ್ತಮಳಾಗಿರತಕ್ಕಂಥ ತಾಯಿ. ಅವಳು ಲೋಕಮಾತೆಯಾದರೂ ಕೂಡ ನನಗಿಂತಲೂ ಕೂಡ ಕೆಳಗಿನವಳು, ನನ್ನ ಅಧೀನದಲ್ಲಿರತಕ್ಕಂಥವಳು. ಅದರಿಂದಾಗಿ ನಾವೆಲ್ಲರೂ ಕೂಡ ದೇವರ ಅಧೀನ. ನಮಗೆ ಯಾವತ್ತೂ ಕೂಡ ನಾನು ದೊಡ್ಡವನು, ನಾನೇ ಎಲ್ಲ, ನನಗ್ ಸರಿಯಾಗಿ ಎಲ್ಲರೂ ಇರಬೇಕು, ಆ ಅಹಂಕಾರ ಭಾವನೆ ಅದು ಕಡಿಮೆ ಆಗಬೇಕು ಅಂದ್ರೆ ನಾವು ದೇವತಾರಾಧನೆ ಮಾಡಿದಷ್ಟು, ದೇವರನ್ನ ಪ್ರತ್ಯಕ್ಷೀಕರಿಸಿಕೊಂಡಷ್ಟು, ದೇವರ ಮಹತ್ವವನ್ನ ಅರ್ಥ ಮಾಡಿಕೊಂಡಷ್ಟು ನಮ್ಮ ಅಹಂಕಾರ ಎಂಬುದು ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೃಷ್ಣ ಮಹಾಬಾಹೋ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ, ಇನ್ನು ಅನೇಕ ಕ್ಷತ್ರಿಯ ಕುಲವನ್ನ ಸಂಹರಿಸಿ ದೊಡ್ಡ ಪರಾಕ್ರಮಿಯಾಗಿದ್ದರೂ ಕೂಡ ಲಕ್ಷ್ಮೀನಾರಾಯಣ ದೇವರ ಮುಂದೆ ನೀನು ಅತ್ಯಂತ ಚಿಕ್ಕ ಮಗುವೆ ಅನ್ನೋ ಒಂದು ತತ್ವವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಮಹಾಬಾಹು ಎಲ್ಲಿ ಮಹಾಬಲಿಷ್ಠನೆ. ಅಪರ ಇಯಂ ಇಯಂ, ಈ ಜಡ ಪ್ರಕೃತಿಯು ಅಪರ ಕೆಳಗಿನವಳು, ಅಧಮಳು. ಇತಹತು, ಈ ಜಡ ಪ್ರಕೃತಿಗಿಂತಲೂ ಕೂಡ ಅನ್ಯಾಂ ಪ್ರಕೃತಿಂ, ಅನ್ಯ ಅಂದ್ರೆ ಭಿನ್ನ ಅಂತ ಅರ್ಥ, ಬೇರೆ ಅಂತ ಅರ್ಥ. ಜಡ ಪ್ರಕೃತಿಗಿಂತಲೂ ಬೇರೆಯವಳಾದಂತಹ
ಪ್ರಕೃತಿಂ ಚೇತನ ಪ್ರಕೃತಿಯನ್ನು ಪರಾಂ ವಿದ್ಧಿ ಪರ ಶ್ರೇಷ್ಠಳು ಎಂಬುದಾಗಿ ತಿಳಿದುಕೋ. ಮತ್ತು ಮೇ ವಿದ್ಧಿ, ಮೇ ಅಂದ್ರೆ ನನ್ನ ಅಧೀನಳು ಎಂಬುದಾಗಿ ವಿದ್ಧಿ ತಿಳಿದುಕೋ. ಜೀವಭೂತಾಂ 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 ಅಂತ ಹೇಳಿದ್ರೆ ಸಮಸ್ತ ಜೀವಿಗಳ ಎಲ್ಲಾ ಜೀವರಿಗೂ ಅಂತ ಅರ್ಥ. ಸಮಸ್ತ ಜೀವಿಗಳ ಸಮುದಾಯಕ್ಕೆ ಆಸರೆಯಾದದ್ದು ಇದಂ ಜಗತ್, ಈ ಜಗತ್ತು ಯಾವ ಲಕ್ಷ್ಮೀದೇವಿಯಿಂದಾಗಿ ಧಾರ್ಯತೆ. ಈ ಜಗತ್ತೇನಾಗಿದೆ? ಜೀವಭೂತವಾಗಿದೆ ಅಲ್ವಾ. ಎಲ್ಲ ಕಡೆ ಜೀವಿಗಳು ತುಂಬಿದ್ದಾರೆ. ಜಗತ್ತಿನಲ್ಲಿ ಎಲ್ಲಾ ಕಡೆ ಜೀವಿಗಳು ಇದ್ದಾರೆ, ಜಡ ವಸ್ತುಗಳು ಇದ್ದಾರೆ. ಜೀವಭೂತ ಎಲ್ಲಾ ಕಡೆಯಲ್ಲೂ ಕೂಡ ಇರತಕ್ಕಂಥ ಈ ಜೀವಿಗಳ ಸಮುದಾಯ ಏನಿದೆ, ಜೀವಾನಾಂ ಪ್ರಾಣಧಾರಿಣಿ, ಅವಳು ಜೀವಭೂತ ಶಬ್ದಕರ್ತ ಏನು? ಜಗತ್ತಿನಲ್ಲಿ ಎಲ್ಲಾ ಕಡೆ ತುಂಬಿರತಕ್ಕಂಥ ಜೀವಿಗಳ ಸಮುದಾಯಕ್ಕೆ ಅವಳು ಧಾರಕ ಶಕ್ತಿ, ಪ್ರಾಣವನ್ನ ಕೊಟ್ಟಂತವಳು. ಇದಂ ಜಗತ್, ಈ ಎಲ್ಲಾ ಜಗತ್ತು ಯಾವ ಲಕ್ಷ್ಮೀದೇವಿಯಿಂದಾಗಿ ಧಾರ್ಯತೆ ಧರಿಸಲ್ಪಡುತ್ತದೆ ಅಂದ್ರೆ ನಮ್ಮೆಲ್ಲರನ್ನು ಕೂಡ ಸಲಹುವವಳು, ನಮ್ಮೆಲ್ಲರನ್ನು ಕೂಡ ರಕ್ಷಿಸುವವಳು, ಕಾಪಾಡುವವಳು ಧಾರಕ ಶಕ್ತಿ ಆ ಲಕ್ಷ್ಮೀದೇವಿ. ಭೂಮಿ ಅಂದ್ರೆ ಧಾರಕ ಶಕ್ತಿ ಅಂತೀವಿ, ಆ ಭೂಮಿಯೇ ಲಕ್ಷ್ಮಿ. ಹಾಗೆ ಎಲ್ಲವೂ ಕೂಡ ಲಕ್ಷ್ಮಿಯಿಂದ ನಿರ್ಮಾಣವಾದದ್ದು, ಆ ಲಕ್ಷ್ಮೀ ನಾರಾಯಣ ದೇವರಿಂದ ನಿರ್ಮಾಣವಾದದ್ದು ಈ ಜಗತ್ತು. ಹೀಗೆ ಭಗವಂತನ ಮಹತ್ವವನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಇವ ಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ.